ಹಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಚೈತ್ರಾಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಇನ್ಸ್ಟೆಂಟಾಗಿ ರವೆ ಇಡ್ಲಿ ಮಿಕ್ಸ್ ತೊಗೊಂಡು ಇಲ್ಲಿ ಉಪಯೋಗಿಸ್ಕೊಂಡು ಈಗ ರವೆ ಇಡ್ಲಿ ಮಾಡ್ತಾಯಿದ್ದೀನಿ. ಸೊ ಇವತ್ತು ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಮೂಡಿರಲಿಲ್ಲ. ಸೊ ಏನು ಮಾಡೋದು ಮಾಡಲೇಬೇಕು. ಅದಕ್ಕೋಸ್ಕರ ಇಲ್ಲಿ ರವೆ ಇಡ್ಲಿನೇ ಮಾಡಿಬಿಡೋಣ ಅಂದ್ಬಿಟ್ಟು ಸಿಂಪಲಾಗಿ ಚಟ್ನಿ ಮಾಡ್ಕೊಂಡ್ಬಿಟ್ರೆ ಸೊ ಬೇಗನೆ ಆಗಿಬಿಡುತ್ತೆ ಅಂದ್ಬಿಟ್ಟು ಇಲ್ಲಿ ರವೆ ಮೊಸರು ಎಲ್ಲ ಕಲಸಿಡ್ತಾಯಿದ್ದೀನಿ. ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಟ್ಟು ಅದನ್ನು ಆಮೇಲೆ ಚಟ್ನಿಗೂ ರೆಡಿ ಮಾಡಿಕೊಂಡ್ರೆ ನಿಮಗೆ ರವೆ ಇಡ್ಲಿ ಬೇಗನೆ ಆಗಿಬಿಡುತ್ತೆ ಅಂದ್ಬಿಟ್ಟು ಮೊಸರು ಹಾಕಿ ಕಲಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಬೇಕಾಯಿತು, ಗಟ್ಟಿ ಮೊಸರಲ್ವಾ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಕಲ್ಸಕ್ಕೆ ಬಿಡ್ತಿದ್ದೀನಿ. ಆ್ಯಕ್ಚುಲಿ ಇವತ್ತು ತುಂಬ ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲೆಲ್ಲ ಆ್ಯಕ್ಚುಲಿ ಆಲೂಗಡ್ಡೆ ಸಾಗು ಬಾಂಬೆ ಸಾಗುನೇ ಇರಬೇಕು ಅಂತಾರೆ ನನ್ನ ಹಸ್ಬೆಂಡೆಲ್ಲ. ರವೆ ಇಡ್ಲಿಗೆ ಅದೇ ಕಾಂಬಿನೇಷನ್ ಅಂತ ನಾನು ರವೆ ಇಡ್ಲಿ ಮಾಡಿದ್ರೇ ಬಾಂಬೆ ಸಾಗು ವಿತ್ ಚಟ್ನಿನೇ ಮಾಡೋದು. ಪುದೀನ ಚಟ್ನಿ ಇವತ್ತು ಬರೀ ಚಟ್ನಿಲೇ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಹಾಕಿ ಚೆನ್ನಾಗಿ ಸವ್ಕೊಂಡು ಆಮೇಲೆ ಇಡ್ಲಿ ಮಿಕ್ಸ್ ಹೆಂಗಿದು ಮಾಡಿದ್ನಲ್ಲ ಅದನ್ನು ಹಾಕಿ ಕಲಸಿಡೋದು. ಆ್ಯಕ್ಚುಲಿ MTR ರವೆ ಇಡ್ಲಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ MTR ಅಂತೂ ಅದು ಫೇಮಸ್ ಅಂತಲೇ ಹೇಳ್ಬೋದು ರವೆ ಇಡ್ಲಿ. ಸೊ ಮೇಲೆ ಅಲಂಕಾರಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಬೇಕಾದರೆ ಹಾಕೋಬೋದು. ಕ್ಯಾರೆಟು ಟೊಮೆಟೊ ಹಾಕೋರೆಲ್ಲ ಹಾಕ್ತಾರೆ, ಬಟ್ ನಾನು ಬರೀ ಕೊತ್ತಂಬರಿ ಸೊಪ್ಪು ಮತ್ತು ಗೋಡಂಬಿ ಹಾಕ್ತಾಯಿದ್ದೀನಿ. ಗೋಡಂಬಿ ಅವರೆಲ್ಲ ಮಿಕ್ಸ್ ಹಾಕ್ಬಿಟ್ಟಿರ್ತಾರೆ. ನಾನು ಒಂದು ಸ್ವಲ್ಪ ಅಲಂಕಾರಕ್ಕೆ ಅಂದ್ಬಿಟ್ಟು ಮೇಲೆ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಗೋಡಂಬಿ ಹಾಕ್ತಾಯಿದ್ದೀನಿ. ಸೊ ತುಂಬ ದಿವಸನೇ ಆಗಿತ್ತು ರವೆ ಇಡ್ಲಿ ಮಾಡಿ. ನಮ್ಮ ಮನೇಲಿ ಆ್ಯಕ್ಚುಲಿ ಮಾಡೋದೇ ರೇರು ರವೆ ಇಡ್ಲಿ. ರವೆ ಇಡ್ಲಿ ಮಾಡಿದ್ರೆ ಸಾಗು ಚಟ್ನಿ ಎರಡು ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಮಾಡೋಕ್ಕೆ ಹೋಗಲ್ಲ. ರವೆ ಇಡ್ಲಿ ಇವತ್ತು ಮಿಕ್ಸ್ ಇತ್ತು ಅಂದ್ಬಿಟ್ಟು ಈಗ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಒಂದು ಹಾಫ್ ಆನ್ ಅವರಲ್ಲೇ ಆಗಿಬಿಡುತ್ತೆ ಇದು. ಈಗ ಅದನ್ನು ಒಂದು 10 ಮಿನಿಟ್ಸ್ ರೆಸ್ಟ್ ಆಗಿದೆ. ಇವಾಗ ಅದಕ್ಕೆ ಈಗ ಇಲ್ಲಿ ಇಡ್ಲಿ ಪ್ಲೇಟ್ಗೆ ಹಾಕ್ಬಿಟ್ಟು ಇಲ್ಲೇ ಕುಕ್ಕರಲ್ಲಿಟ್ಟು ಒಂದು 10 ಮಿನಿಟ್ಸ್ ಬೇಯಿಸಿದ್ರೆ ನಿಮಗೆ ರವೆ ಇಡ್ಲಿ ರೆಡಿ ಟು ಸರ್ವ್ ವಿತ್ ಚಟ್ನಿ ಆಗುತ್ತೆ. ಆ್ಯಕ್ಚುಲಿ ಪುದೀನ ಚಟ್ನಿನೇ ಇದಕ್ಕೆ ಒಳ್ಳೆ ಕಾಂಬಿನೇಷನ್. ಇದಕ್ಕೆ ತುಂಬಾ ರುಚಿಯಾಗಿರುತ್ತೆ ಪುದೀನ ಚಟ್ನಿ. ಸ್ವಲ್ಪ ಪುದೀನ ಮತ್ತು ಇಡ್ಲಿ ಮೇಲೆ ತುಪ್ಪ ಹಾಕ್ಕೊತಿದ್ರಂತೂ ಸೂಪರಾಗಿರುತ್ತೆ. ಸೊ ಈ ರೆಸಿಪಿ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.